ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಆವರ್ತಿ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ದಿನ ನಾನು ದೇವರ ವಾಕ್ಯವನ್ನು ಆರಿಸಿಕೊಂಡಿರುವಂಥ ಭಾಗವು ಪ್ರಕಟಣೆ 21ನೇ ಅಧ್ಯಾಯ ವಚನ 5. ಇಗೋ, ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಎಂದು. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ 43ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಇಗೋ ಹೊಸ ಕಾರ್ಯಗಳನ್ನು ಮಾಡುತ್ತೇನೆ ಎಂದು. ದೇವರು ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಎಂದು ಹೇಳುವಾಗ ಏನೇನು ಹೊಸದು ಮಾಡುವಾತನಾಗಿದ್ದಾನೆ, ಹೇಗೆ ಹೊಸದು ಮಾಡುವಾತನಾಗಿದ್ದಾನೆ ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಳೋಣ. ನಾವು ಆದಿಕಾಂಡ 2ನೇ ಅಧ್ಯಾಯ ವಚನ 17ರಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ. ದೇವರು ಆದಾಮನಿಗೆ ಮತ್ತು ಹವ್ವಳಿಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ದ. ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿರಿ ಎಂದು. ಆದರೆ ಅವರಿಬ್ಬರೂ ಆತನಿಗೆ ವಿರೋಧವಾಗಿ ಪಾಪ ಮಾಡಿದರು, ದೇವರಿಗೆ ಅವಿಧೇಯರಾದರು. ಅವರನ್ನು ಹೊಸದು ಮಾಡುವಂಥ ಕಾರ್ಯ ದೇವರು ಮಾಡುವಾತನಾಗಿದ್ದಾನೆ. ಆ ಆದಾಮನಿಂದ ಯಾವಾಗ ಆದಾಮನು ಪಾಪ ಮಾಡಿದನೋ, ಅಂದರೆ ಒಬ್ಬಾತನಿಂದಲೇ ಪಾಪವು ಲೋಕದಲ್ಲಿ ಹಬ್ಬಿಕೊಂಡಿತ್ತು, ಹರಡಿಕೊಂಡಿತ್ತು. ಆ ಪಾಪದಿಂದ ಮರಣವು ಲೋಕದಲ್ಲಿ ಸೇರಿಕೊಂಡಿತ್ತು ಎಂದು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಚನ 12ರಲ್ಲಿ ನಾವು ನೋಡುವವರಾಗಿದ್ದೇವೆ. ಆ ಪಾಪ ಮತ್ತು ಆ ಮರಣದಿಂದ ದೇವರು ಹೊಸದು ಮಾಡುವಾತನಾಗಿದ್ದಾನೆ. ಅದು ಮತ್ತು ಆದಿಕಾಂಡ 2ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವೂ ದೇವರು ನಿರ್ಮಿಸಿದನು. ಆದಾಮನು ಪಾಪ ಮಾಡಿದಾಗ ಈ ಭೂಮಿಗೆ ಶಾಪ ಬಂತು. ಆ ಭೂಮಿಗೆ ಶಾಪ ಬಂದಿರುವಂಥದ್ದು ಕೂಡ ದೇವರು ತೆಗೆದು ಹಾಕಬೇಕು. ಅದಕ್ಕೋಸ್ಕರ 3:17ರಲ್ಲಿ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ಎಂದು ಹೇಳ್ತದೆ. ಯಾರ ನಿಮಿತ್ತ? ಆದಾಮನು ಮಾಡಿರಲಿಕ್ಕಿರುವಂಥ ಪಾಪದ ನಿಮಿತ್ತವಾಗಿ ಈ ಭೂಮಿಗೆ ಶಾಪ ಬಂತು ಎನ್ನುವಂಥದ್ದು. ಆ ಶಾಪದಿಂದ ಬಿಡುಗಡೆ ಮಾಡಬೇಕಾದರೆ, ಆ ಶಾಪದಿಂದ ಹಳೆಯದರಿಂದ ಹೊಸದನ್ನು ಮಾಡಬೇಕಾಗಿತ್ತಾದರೆ ಏನು ಮಾಡಬೇಕು ದೇವರು? ಇಲ್ಲೇನು ಹೇಳ್ತಾ ಇದೆ ಅಂತಂದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ವಚನ 20 ಮತ್ತು 21ರಲ್ಲಿ ಈ ರೀತಿಯಾಗಿ ಹೇಳ್ತದೆ, ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು, ಏನೆಂದರೆ ಆ ಜಗತ್ತು ಕೂಡ ನಾಶನದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಈ ಭೂಮಿ ಕೂಡ ಆಸೆ ಇದೆ, ಏನಂತಂದರೆ ದೇವರ ಮಹಿಮೆಯುಳ್ಳ ರಾಜ್ಯದಲ್ಲಿ ಸೇರಬೇಕು, ಮಹಿಮೆಯುಳ್ಳ ಜನರೊಂದಿಗೆ ಸೇರಬೇಕು, ಈ ಶಾಪದಿಂದ ಬಿಡುಗಡೆ ಆಗಬೇಕು. ಈ ಒಂದು ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಗಿರುವುದರಿಂದ, ಶಾಪಕ್ಕೆ ಒಳಗಾಗಿರುವುದರಿಂದ ಅದನ್ನು ಕೂಡ ದೇವರು ನೂತನಪಡಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಅದನ್ನೂ ಕೂಡ ದೇವರು ಹೊಸದಾಗಿ ಹುಟ್ಟುವಂತೆ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಹೊಸದಾಗಿ ಹುಟ್ಟಬೇಕಾದರೆ ಅದರಲ್ಲಿರಲಿಕ್ಕಿರುವಂಥ ಪೂರ್ವದ ಎಲ್ಲವೂ ಹೋಗಬೇಕು. ಯಾವುದು ಪೂರ್ವದಲ್ಲಿರುವಂಥದ್ದು ಹೋಗಬೇಕಂತಂದರೆ, ದೇವರು ಆದಿಯಲ್ಲಿ 6 ದಿವಸಗಳಲ್ಲಿ ಆತನು ಬಾಯಿಯ ಮೂಲಕವಾಗಿ ಭೂಮಿಯನ್ನು, ಅದರಲ್ಲಿರುವ ಸಮಸ್ತವನ್ನು, ಆಕಾಶವನ್ನು, ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿರುವಂಥದ್ದಕ್ಕೆ ಪಾಪ ಹತ್ತಿತ್ತಲ್ಲ, ಶಾಪ ಹತ್ತಿತ್ತಲ್ಲ. ಆ ಪಾಪದಿಂದ, ಶಾಪದಿಂದ ದೇವರು ಬಿಡುಗಡೆ ಮಾಡುವುದಕ್ಕೆ, ವಿಮೋಚನೆ ಕೊಡುವುದಕ್ಕೆ ಮತ್ತು ಅದು ನೂತನ ಸೃಷ್ಟಿಯಾಗೋದಕ್ಕೆ, ಹೊಸ ಸೃಷ್ಟಿಯಾಗೋದಕ್ಕೆ ಮಾಡುವುದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 21ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲ ಬರುತ್ತದೆ. ಸಮಸ್ತವನ್ನೂ ಸರಿ ಮಾಡುವ ಕಾಲ.
ಆದಿಯಲ್ಲಿ ಏನೇನು ಉಂಟು ಮಾಡಲಾಗಿತ್ತೋ ಅಲ್ಲಿಂದ ಇಲ್ಲಿಯವರೆಗೆ ಇರಲಿಕ್ಕಿರುವಂಥ ಎಲ್ಲವನ್ನು ಸರಿ ಮಾಡುವಂಥ ಕಾಲ ಬರುವಂಥದ್ದಾಗಿದೆ. ಅದು ಬೇಗನೆ ಬರುವಂಥದ್ದಾಗಿದೆ. ಅದಕ್ಕೋಸ್ಕರ ಆತನು ಎಲ್ಲವನ್ನು ಹೊಸದು ಮಾಡುವುದಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಪ್ರಕಟಣೆ 6ನೆಯ ಅಧ್ಯಾಯ, ಪ್ರಕಟಣೆಗಳು 6ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ. ಪ್ರಕಟಣೆಗಳು 6ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ. ಆತನು 6ನೆಯ ಮುದ್ರೆ ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾಭೂಕಂಪ ಉಂಟಾಯಿತು ಎಂದು. ಮಹಾಭೂಕಂಪ ಉಂಟಾಗಿ ಏನೇನಾಯಿತು ಎನ್ನುವಂಥದ್ದನ್ನು ನಾವು ನೋಡೋಣ. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು, ಪೂರ್ಣಚಂದ್ರನು ರಕ್ತದಂತಾದನು, ಅತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. ಎಲ್ಲ ಬೆಟ್ಟಗಳು, ಗುಡ್ಡಗಳು, ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು ಎನ್ನುವಂಥದ್ದು. ಆದರೆ ಇಲ್ಲಿ ದೇವರೇನು ಹೇಳ್ತಾ ಇದ್ದಾನೆ, ಭೂಮಿ ಆಕಾಶ ಎಲ್ಲ ನಿರ್ಮಿಸಿದ ನಂತರ ಅದು ಶಾಪಕ್ಕೆ ಒಳಗಾಯಿತು. ಶಾಪಕ್ಕೆ ಒಳಗಾಗಿ ಒಳಗಾಗಿರುವಂಥ ಈ ಭೂಮಿಯನ್ನು ಸರಿ ಮಾಡುವಂಥ ಕಾಲ ಬಂದಾಗ, ದೇವರು ಸರಿ ಮಾಡುವುದಕ್ಕಿರುವಾಗ ಆಕಾಶವು ಕರಿ ಕಂಬಳಿಯಂತೆ ಆಗ್ತದೆ. ಚಂದ್ರನು ರಕ್ತವಾಗ್ತಾನೆ. ಆಮೇಲೆ ನಕ್ಷತ್ರಗಳು ಯಾವ ಮರದಂತೆ? ಅತ್ತಿ ಮರಕ್ಕೆ ಹಣ್ಣು ಬಿಟ್ಟಾಗ ಅದು ಸ್ವಲ್ಪ ಅಲ್ಲಾಡಿಸಿದರೆ ಸಾಕು, ಗಾಳಿಗೆ ಅಥವಾ ಬಿರುಗಾಳಿಗೆ ಎಲ್ಲ ಕಾಯಿಗಳು ಉದುರಿ ಕೆಳಗೆ ಬೀಳುವ ಹಾಗೆ ನಕ್ಷತ್ರಗಳು ಭೂಮಿಗೆ ಬಿದ್ದು ಎಲ್ಲವೂ ನಾಶವಾಗಿ ಹೋಗುವಂಥದ್ದಾಗಿದೆ. ಗುಡ್ಡಗಳು, ಬೆಟ್ಟಗಳು ಇವೆಲ್ಲವೂ ನಾಶವಾಗಿ ಹೋಗುವಂಥದ್ದಾಗಿದೆ. ಎಲ್ಲ ಮನೆಗಳು ಮತ್ತು ಡಬಲ್ ಮಂಜಿಲ್ ಮನೆಗಳು, ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಗಳು ಯಾವುದೂ ಈ ಲೋಕದಲ್ಲಿರುವುದಿಲ್ಲ. ಗಿಡಗಳಿರುವುದಿಲ್ಲ, ಮರಗಳಿರುವುದಿಲ್ಲ, ಗುಡ್ಡ ಇಲ್ಲ, ಬೆಟ್ಟ ಇಲ್ಲ, ಸಮುದ್ರ ಇಲ್ಲ, ಸಾಗರ ಇಲ್ಲ. ಯಾವ ಸೃಷ್ಟಿಯೂ ಈ ಲೋಕದಲ್ಲಿ ಇಲ್ಲದೆ ಎಲ್ಲವೂ ನೆಲಸಮವಾಗಿ ಬಿಡುವಂಥದ್ದಾಗಿದೆ. ಯಾಕೆಂದರೆ ಹಳೆಯದು ಹೋಗುವವರೆಗೆ ಹೊಸದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದೇವರೇನು ಹೇಳ್ತಾ ಇದ್ದೇನೆ, ಎಲ್ಲವನ್ನು ಹೊಸದು ಮಾಡುತ್ತೇನೆ, ಮನುಷ್ಯನನ್ನು ಹೊಸದು ಮಾಡುತ್ತೇನೆ, ಲೋಕದ ಜನರನ್ನು ಹೊಸದು ಮಾಡುತ್ತೇನೆ, ಲೋಕದ ಸೃಷ್ಟಿಯನ್ನು ನಾನು ಹೊಸದು ಮಾಡುತ್ತೇನೆ, ಆಕಾಶದಲ್ಲಿರುವ ಎಲ್ಲವನ್ನೂ ಹೊಸದು ಮಾಡುತ್ತೇನೆ, ಭೂಮಿಯಲ್ಲಿರುವ ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಎನ್ನುವಂಥ ಮಾತನ್ನು ನಾವಿಲ್ಲಿ ನೋಡುವರಾಗಿದ್ದೇವೆ. ಆ ಕಾಲ ಬರುವಂಥದ್ದಾಗಿದೆ. ಆ ಕಾಲವು ಬೇಗನೆ ಬರುವಂಥದ್ದಾಗಿದೆ. ಆ ಕಾಲವು ಬಂದಾಗ ದೇವರು ಎಲ್ಲವನ್ನು ಹೊಸದು ಮಾಡುವಾತನಾಗಿದ್ದಾನೆ. ಪ್ರಕಟಣೆಗಳು 21ನೇ ಅಧ್ಯಾಯ ವಚನ 1-2ರಲ್ಲಿ ಈ ರೀತಿಯಾಗಿ ಹೇಳ್ತದೆ. ತಲೆಬರಹದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನೂತನ ಭೂಮ್ಯಾಕಾಶಗಳನ್ನು ಕುರಿತದ್ದು ಎಂದು. ತರುವಾಯ ನೂತನಾಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನೂ ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೇ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು ಎನ್ನುವಂಥದ್ದಿಲ್ಲಿ ನಾವು ನೋಡೋರಾಗಿದ್ದೇವೆ. ಇದು ಯೋಹಾನನು ಕಂಡಿರುವಂಥ ದರ್ಶನವಾಗಿದೆ. ಯೋಹಾನನು ಭವಿಷ್ಯತ್ತಿನಲ್ಲಿ ಆಗುವಂಥ ದರ್ಶನವನ್ನು ಕಂಡಿದ್ದಾನೆ. ಆತನಿಗೆ ದೇವರಲ್ಲಿ ದರ್ಶನವನ್ನು ಕೊಟ್ಟು ಮುಂದೆ ಆಗುವಂಥ ಸಂಗತಿಗಳನ್ನು ತಿಳಿಸಿದ್ದಾನೆ ಎನ್ನುವಂಥದ್ದು. ಇಲ್ಲಿ ಏನು ಹೋಗ್ತದಂತೆ? ನೂತನಾಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು ಎಂದು ಯೋಹಾನನು ಹೇಳ್ತಾ ಇದ್ದಾನೆ. ಯಾವಾಗ? ಮೊದಲಿದ್ದದೆಲ್ಲವೂ ಇಲ್ಲದೇ ಹೋಯಿತು. ಮೊದಲಿದ್ದ ಸಮುದ್ರ ಹೋಯಿತು, ಮೊದಲಿದ್ದ ಆಕಾಶ ಹೋಯಿತು, ಮೊದಲಿದ್ದ ಭೂಮಿ ಹೋಯಿತು. ಎಲ್ಲವೂ ಹೊರಟು ಹೋದ್ಮೇಲೆ ಹೊಸ ಆಕಾಶ, ಹೊಸ ಭೂಮಂಡಲ
ಯೋಹಾನನು ಕಂಡನು ಎನ್ನುವಂಥದ್ದು. ದೇವರು ಎಲ್ಲವನ್ನು ಹೊಸದು ಮಾಡುವಾತನಾಗಿದ್ದಾನೆ. ಆದಾಮನು ಮಾಡಿರುವಂಥ ಪಾಪದ ನಿಮಿತ್ತ ಆದಾಮನು ಮಾಡಿರುವಂಥ ಪಾಪದ ನಿಮಿತ್ತವಾಗಿ ಈ ಭೂಮಿಯ ಮೇಲೆ ಇರಲಿಕ್ಕಿರುವಂಥ ಲೋಕದ ಜನರೊಳಗೆ ಪಾಪವು ಸೇರಿಕೊಂಡಿತ್ತು, ಮರಣವು ಸೇರಿಕೊಂಡಿತ್ತು. ಅದನ್ನು ತೆಗೆದುಹಾಕಿ ಜನರನ್ನು ನೂತನಪಡಿಸುವಾತನಾಗಿದ್ದಾನೆ. ಅದು ಹೇಗೆ ಅಂತಂದರೆ, ದೇವರನ್ನು ಆತನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ನಂಬುವಂತೆ ನಂಬಿದರೆ ನಿತ್ಯ ಜೀವ ಸಿಗ್ತದೆ ಎನ್ನುವಂಥದ್ದು. ಈ ಭೂಮಿಗೆ ಶಾಪ ಬಂದಿರುವಂಥದ್ದಂತಂದರೆ ಎಲ್ಲವನ್ನು ನೆಲಸಮ ಮಾಡಿ ಎಲ್ಲವನ್ನು ತೆಗೆದು ಹಾಕಿ ಆತನು ಹೊಸದನ್ನು ಮಾಡುವಾತನಾಗಿದ್ದಾನೆ. ಹೊಸ ಆಕಾಶ, ಹೊಸ ಭೂಮಂಡಲವನ್ನು ಮಾಡುವಾತನಾಗಿದ್ದಾನೆ. ಆವಾಗ ಆತನು ಈ ಲೋಕವನ್ನು 1000 ವರ್ಷ ಆಳುವಾತನಾಗಿದ್ದಾನೆ. ಆ ಸಮಯದಲ್ಲಿ ಈ ಸೈತಾನನನ್ನು ಬಂಧಿಸುವಾತನಾಗಿದ್ದಾನೆ. ಅಲ್ಲಿಯವರೆಗೆ ಸೈತಾನನನ್ನು ಕಟ್ಟಿ ಹಾಕುವುದಕ್ಕೆ, ಬಂಧಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ಸೈತಾನನನ್ನು ಓಡಿಸಿ ಹಾಕಬಹುದೇ ಹೊರತು ಕಟ್ಟಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಸೈತಾನನನ್ನು ಬಂಧಿಸುವುದು ಈ ಸಮಯದಲ್ಲಿ ನೂತನ ಆಕಾಶ, ನೂತನ ಭೂಮಂಡಲ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಅವನನ್ನು ಕಟ್ಟಿ ಹಾಕಿ ಇವೆಲ್ಲವುಗಳನ್ನು ಮಾಡಿ ದೇವರು 1000 ವರ್ಷಗಳು ಈ ಲೋಕದಲ್ಲಿ ಆಳುವಾತನಾಗಿದ್ದಾನೆ. ಮತ್ತು 2 ಕೊರಿಂಥೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡುವವರಾಗಿದ್ದೇವೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂದು. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಕ್ರಿಸ್ತನಲ್ಲಿರಬೇಕು, ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು. ಕ್ರಿಸ್ತನ ಸ್ವಭಾವ ನಮ್ಮಲ್ಲಿ ಬರಬೇಕು, ನೂತನ ಸ್ವಭಾವ ನಮ್ಮಲ್ಲಿ ಬರಬೇಕು. ಎಲ್ಲ ಪೂರ್ವಸ್ಥಿತಿ ಹೋಗಿ ಎಲ್ಲವನ್ನು ನೂತನ ಪಡಿಸುವಂಥ ನಮ್ಮ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನಿಮ್ಮ ಜೀವಿತಗಳನ್ನು ನೂತನಪಡಿಸಿಕೊಳ್ಳೋಣ. ನಿಮ್ಮ ಜೀವಿತಗಳನ್ನು ದೇವರಿಗೆ ಸಮರ್ಪಿಸೋಣ. ನಾವು ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನಪಡಿಸಿಕೊಂಡು ದೇವರ ರಾಜ್ಯಕ್ಕಾಗಿ ನಾವು ತವಕ ಪಡೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.